ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅವರ್ ಫಸ್ಟ್ ಸಮ್ಮರ್ ವೆಕೇಷನ್ ಟ್ರಿಪ್. ನಾವು ಹೋಗ್ತಾ ಇರೋದು ಸಕ್ಕರೆಬೈಲಿಗೆ. ಫಸ್ಟು ನಮ್ಮೂರಿಂದ KSRTC ಬಸ್ಸಲ್ಲಿ ಶಿವಮೊಗ್ಗದಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಸಕ್ಕರೆಬೈಲಿಗೆ ಹೋಗೋದು. ಇಲ್ಲಿಂದ ಒಂದು 15 ಮಿನಿಟ್ಸ್ ಸಾಕು, ರೀಚ್ ಆಗಿಬಿಡ್ತೀವಿ. ರೀಚ್ ಆದ್ವಿ. ನಾನು, ನನ್ನ ತಂಗಿ ಮತ್ತು ನಮ್ಮ ಮನೆಯವರು ಹೋಗಿದ್ವಿ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಬಟ್ ಲಾಸ್ಟ್ ಟೈಮ್ ಹೋದಾಗ ಬರೀ ನೋಡಿದ್ದೆ ಅಷ್ಟೇ, ಸ್ನಾನ ಮಾಡಿಸ್ಲಿಕ್ಕೆಲ್ಲ ಆಗಿರಲಿಲ್ಲ. ಸೊ ಈ ಸರಿ ಬೇಗ ಹೋಗೋಣ, ಬೇಗ ರೀಚ್ ಆದರೆ ಆನೆಗಳನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಎಂಟ್ರಿ ಆದಮೇಲೆ ಫಸ್ಟ್ ಟಿಕೆಟ್ ಕೌಂಟರ್ ಸಿಗುತ್ತೆ, ಅಲ್ಲೋಗಿ ಟಿಕೆಟ್ ತೊಗೋಬೇಕು. ಅಡಲ್ಟಿಗೆ ಬೇರೆ ಫೀಸು, ಚೈಲ್ಡ್ಗೆ ಬೇರೆ ಫೀಸ್ ಇರುತ್ತೆ. ಸೊ ಅಡಲ್ಟಿಗೆ ಎಂಟ್ರಿ ಫೀಸ್ ಬಂದುಬಿಟ್ಟು ಒಬ್ಬರಿಗೆ 50 ರೂಪೀಸ್ ಕಾಸ್ಟ್ ಮಾಡ್ತಾರೆ. ಮತ್ತು ಎಲಿಫೆಂಟ್ ಬಾತಿಂಗ್, ನೀವು ಆನೆಗೆ ಸ್ನಾನ ಮಾಡಿಸ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. 100 ರೂಪೀಸ್ ಕಾಸ್ಟ್ ಮಾಡ್ತಾರೆ ಒಬ್ಬರಿಗೆ. ಸಂಜೆ ಎಲ್ಲ ಆನೆಗಳನ್ನ ಕಾಡಿಗೆ ಬಿಟ್ಟಿರ್ತಾರೆ. ಬೆಳಗ್ಗೆ ಹೋಗಿ ಎಲ್ಲದನ್ನು ಹುಡ್ಕೊಂಡು ಕರ್ಕೊಂಡು ಬರ್ತಾರೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು. ಒಂದೊಂದೇ ಆನೆ ಬರ್ತಿದ್ವು. ನಾವು ಹೋಗೋಷ್ಟರಲ್ಲಿ ಎಷ್ಟೋ ಆನೆಗಳು ಬಂದಿದ್ವು, ಅದಕ್ಕೆಲ್ಲ ಸ್ನಾನ ಮಾಡಿಸ್ತಾ ಇದ್ರು. ಇದು ಬೆಸ್ಟ್ ಪ್ಲೇಸು ಮಕ್ಕಳಿಗೆ ಏನು ಹಾಲಿಡೇಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಒನ್ ಡೇ ಹೋಲ್ ಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಸಮ್ಮರ್ ವೆಕೇಷನ್ ಆಗಿದ್ದರಿಂದ ತುಂಬ ಜನ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಐರಾವತ ಚೆನ್ನಾಗಿ ಉಜ್ಜಿ ತೆಗ್ತಾ ಇದ್ದಾರೆ. ಆನೆಗೆ ಸ್ನಾನ ಮಾಡಿಸೋದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ ಆನೆಗಳಿಗೆ. 100 ರೂಪೀಸ್ ಕೊಟ್ಟು ನಾವೇ ಎನರ್ಜಿ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸ್ತೀವಿ. ಒನ್ಸ್ 100 ರೂಪೀಸ್ ಪೇ ಮಾಡಿದ್ರೆ ಸಾಕು, ಎಲ್ಲ ಆನೆಗಳಿಗೂ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸ್ನಾನ ಮಾಡಿಸ್ಬೋದು. ಎಷ್ಟು ಫೋಟೋಸ್ ಬೇಕೋ ಅಷ್ಟು ಫೋಟೋಸ್ ತಗೋಬೋದು. ಯಾರು ಕೂಡ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಟಿಕೆಟ್ ತೋರಿಸ್ಬೇಕು ಅಷ್ಟೇ. ಮಾವುತ ಯಾರು ಇರ್ತಾರಲ್ಲ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹಿಂಗೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರೇ ಹೇಳ್ತಾರೆ. ಉಜ್ಜಿ ತಗೊಳ್ಳಿ, ಬ್ರಷ್ ಅಂತೆಲ್ಲ ಕೊಡ್ತಾರೆ. ನಾವು ಪ್ರತಿಯೊಂದು ಆನೆಗೂ ಸ್ನಾನ ಮಾಡಿಸಿದ್ವಿ, ಅದ್ರ ಹೆಸರು ಕೇಳಿದ್ವಿ, ಎಲ್ಲರ ಹತ್ರ ಹೋದ್ವಿ. ಇದು ಪುಟ್ಟ ಆನೆ ಚಾಮುಂಡಿ ಅಂತ ಹೇಳ್ಬಿಟ್ಟು. ಇದು ತುಂಬ ಕ್ಯೂಟಾಗಿತ್ತು, ತುಂಬ ಇಷ್ಟ ಆಯಿತು. ಪುಟ್ಟ ಆನೆಗಳನ್ನ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಅದ್ರ ಹತ್ರ ಎಲ್ಲ ನಮಗೆ ಹೋಗೋದಕ್ಕೆ ಬಿಡೋದಿಲ್ಲ. ಅವರು ಎಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ, ಹತ್ರ ಬನ್ನಿ ಅಂತ ಹೇಳ್ತಾರೆ, ಆಗ ಮಾತ್ರ ಹೋಗಬೇಕು. ಬಟ್ ಎಲ್ಲ ಕಡೆ ಟಿಕೆಟ್ ಕಂಪಲ್ಸರಿ ತೋರಿಸ್ಲೇಬೇಕು, ಕೇಳ್ತಾರೆ. ಆನೆಗಳಿಗೆಲ್ಲ ಸ್ನಾನ ಮಾಡಿಸಿ ಸುಸ್ತಾಯಿತು. ನೆಕ್ಸ್ಟ್ ಟಿಕೆಟ್ ತೊಗೊಂಡು ಹೋಗಿದ್ದು ಬೋಟಿಂಗ್ಗೆ. ಬೋಟಿಂಗ್ ಚಾರ್ಜ್ ಬಂದುಬಿಟ್ಟು 200 ರೂಪೀಸ್ ಒಬ್ಬರಿಗೆ. ಬ್ಯೂಟಿಫುಲ್ ಮತ್ತು ಪೀಸ್ಫುಲ್ ಆದಂಥ ಗಂಗಾ ನದಿಯನ್ನು ನೋಡ್ಬೋದು.
ಬೋಟ್ನ ಕ್ಯಾಪ್ಟನ್ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನದಿ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೋಟಿಂಗ್ ಆದಮೇಲೆ ಇಲ್ಲಿಗೆ ಮುಗಿಯೋದಿಲ್ಲ, ನೆಕ್ಸ್ಟ್ ಎಲ್ಲ ಆನೆಗಳನ್ನ ಕರ್ಕೊಂಡೋಗಿ ಈ ಥರ ಸಾಲಾಗಿ ನಿಲ್ಲಿಸ್ತಾರೆ. ಇಲ್ಲೂ ಕೂಡ ನಿಮಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಆನೆಗಳನ್ನ ನೋಡ್ಬೋದು, ಫೋಟೋಸ್ ತಗೋಬೋದು, ಅದ್ರ ತುಂಟಾಟ ನೋಡ್ಬೋದು. ಯಾರದು ಮಲ್ಕೊಬಿಟ್ಟವ್ರೆ. ಇಲ್ಲಿರುವಂತಹ ಎಲ್ಲ ಆನೆಗಳ ಹಿಸ್ಟ್ರಿನ ಮೆನ್ಷನ್ ಮಾಡಿರ್ತಾರೆ, ಅಂದರೆ ಯಾವಾಗ ಹುಟ್ಟು ಅಥವಾ ಎಲ್ಲಿಂದ ಯಾವ ಕ್ಯಾಂಪಿಂದ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮತ್ತು ಎಷ್ಟು ತೂಕ ಇದೆ, ಎಷ್ಟು ಹೈಟ್ ಇದೆ, ಏನೇನೆಲ್ಲ ಅಚೀವ್ಮೆಂಟ್ಸ್ ಮಾಡ್ತು, ಯಾವುದಾದ್ರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದೆಯಾ ಅಥವಾ ಯಾವುದಾದ್ರು ಕಾಂಪಿಟೇಷನ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆಯಾ, ಎಲ್ಲದ್ರ ಬಗ್ಗೆನೂ ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಆನೆ ಮರಿಗಳಿಗೆ ಜನ್ಮ ನೀಡಿರುವ ಹೆಗ್ಗಳಿಕೆ. ಲಾಸ್ಟ್ ಟೈಮ್ ಇವಾಗ ಎಲಿಫೆಂಟ್ ರೈಡ್ ಇತ್ತು, ಈ ಸರಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ವೆಯ್ಟ್ ಮಾಡಿದ್ವಿ ಬಟ್ ಇರಲಿಲ್ಲ. ಆಮೇಲೆ ಇಲ್ಲೇ ಆನೆಗಳಿಗೆ ಊಟ ಮಾಡಿಸ್ತಾರೆ. ಮಖಾನ, ಧ್ರುವ, ಚಾಮುಂಡಿ, ಸಣ್ಣ ಸಣ್ಣ ಮರಿಗಳು. ಊರಿಗೆ ಹೋಗ್ತೀವಿ. ಶಿವಮೊಗ್ಗ ಟೆಂಪರೇಚರ್ ಬಂದ್ಬಿಟ್ಟು 38 ಡಿಗ್ರಿ ಇತ್ತು, ಫುಲ್ಲು ಬಿಸಿಲು. ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾರ್ಯಾರೆಲ್ಲ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿದ್ರಿ ಸಕ್ರೆಬೈಲಿಗೆ, ಅವರು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಹೋಗಿಲ್ಲ ಮತ್ತು ಪ್ಲ್ಯಾನ್ ಮಾಡ್ತಿದ್ದೀರಾ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗಬೇಕು ಅಂತ ಹೇಳ್ಬಿಟ್ಟು, ಶಿವಮೊಗ್ಗಕ್ಕೆ ಬನ್ನಿ, ಸಕ್ರೆಬೈಲಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.